ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದಿಸುವವರಾಗಿದ್ದೇವೆ. ಈ ಪಾವನ ದಿನಗಳ ಧ್ಯಾನಕ್ಕಾಗಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಈ ದಿನದ ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ನಾವು ತಲೆಬಾಗಿ ಕ್ಷಣಕಾಲ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ದೇವರೇ, ನಿನ್ನ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರ ಕರ್ತನೆ. ಈ ಪಾವನ ದಿನದ ಈ ಧ್ಯಾನದ ಆದಿಯಂತೂ ನೀನಾಗಿದುಕೊಂಡು ನಡೆಸು. ಆ ಮೂಲಕ ಈ ಪಾವನ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಿನಗೆ ಮೆಚ್ಚುಗೆಯುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಮುನ್ನಡೆಸು. ಯೇಸುವಿಗಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳು. ಆಮೇನ್. ಕರ್ತನಲ್ಲಿ ಪ್ರಿಯವಾದವರೇ, ಈ ದಿನದ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿರುವಂಥ ಸತ್ಯವೇದದ ವಾಕ್ಯ ಪರಿಚ್ಛೇದವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಿಂದ 14ನೇ ವಚನದವರೆಗೆ ದೇವರ ವಾಕ್ಯವನ್ನು ಕೇಳೋಣ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೆಂದು ಪರಿಶೋಧಿಸಿ ತಿಳ್ಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರ ಆಗಿದ್ದರೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿಬರುತ್ತದೆ. ಆದ್ದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು. ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದುದು. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಪ್ರಿಯರೇ, ಈ ದಿನದ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿರುವಂಥ ಮುಖ್ಯ ಪ್ರಸ್ತಾಪ ಕ್ರಿಸ್ತನಲ್ಲಿ ಬೆಳಕಿನ ಜೀವಿತ. ಕ್ರಿಸ್ತನಲ್ಲಿ ಬೆಳಕಿನ ಜೀವಿತ. ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ದೇವರ ಸೃಷ್ಟಿಯಲ್ಲಿ ಬೆಳಕು ಅತ್ಯಂತ ಅನಿವಾರ್ಯ ಮತ್ತು ಅತ್ಯಗತ್ಯ ಶಕ್ತಿಯಾಗಿದೆ. ದೇವರ ಸೃಷ್ಟಿಯಲ್ಲಿ ಬೆಳಕಿಗೆ ಪ್ರಥಮ ಸ್ಥಾನವಿದೆ. ಬೆಳಕು ಸಂತೋಷ ಮತ್ತು ಆರೋಗ್ಯದ ಸೂಚಿತವಾಗಿದೆ. ಆದರೆ ಕತ್ತಲೆ ಕಣ್ಣೀರು, ದುಃಖ, ಅನಾರೋಗ್ಯ, ಸೋಲು ಹಾಗೂ ಪಾಪಕ್ಕೆ ಹೋಲಿಸಲಾಗಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ 60ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುವಂತೆ, ಕತ್ತಲು ಭೂಮಿಯನ್ನು ಆವರಿಸಿದೆ ಎಂಬುದಾಗಿ. ನಾವು ಕ್ರಿಸ್ತನ ಹಿಂಬಾಲಕರಾಗಿ ಜೀವವುಳ್ಳ ದೇವರ ಸಭೆಯಾಗಿ ಕತ್ತಲೆಯನ್ನು ಪ್ರತಿಬಿಂಬಿಸಲು ಕರೆಯಲ್ಪಟ್ಟವರಲ್ಲ. ಬದಲಾಗಿ ಬೆಳಕಾಗಿ ಇತರರಿಗೆ ಬೆಳಕನ್ನು ಕೊಡುವವರಾಗಿ ಜೀವಿಸಲು ನಾವು ಕರೆಯಲ್ಪಟ್ಟವರು. ದೇವರ ಮಗುವಾಗಿ ನಾವು ಜೀವಿಸಲು ಕರೆಯಲ್ಪಟ್ಟವರು. ಕೀರ್ತನೆ 27:1 ಭಕ್ತನಾದಂಥ ದಾವಿದನು ಹೇಳುವಂತೆ, ದೇವರು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ ಎನ್ನುವಂತೆ. ಹಾಗೆ ಕ್ರಿಸ್ತನು ಬೆಳಕಿಗೆ ಮೂಲನು. ಪೌಲನು ತಿಳಿಸುವಂತೆ, ನಾವು ಕತ್ತಲೆಯಲ್ಲಿದ್ದೇವೆ, ಕ್ರಿಸ್ತನನ್ನು ಆರಿಸಿಕೊಂಡ ನಂತರ ಕ್ರಿಸ್ತನ ಮಕ್ಕಳಾಗಿ ಬೆಳಕಿನಲ್ಲಿ ನಾವು ನಡೆಯುವವರಾಗಿದ್ದೇವೆ. ಅದರಿಂದ ನಾವು ನಮ್ಮನ್ನು ಕ್ರಿಸ್ತನ ಬೆಳಕಿನಲ್ಲಿ ನಡೆಯುವಾಗ ನಮಗೆ ಸಿಗುವಂಥ ಆ ವಿಶೇಷವಾದಂಥ ಆ ಧನ್ಯತೆಯ ಜೀವನಕ್ಕೆ ನಾವು ತೊರೆಯುವಂಥದ್ದು, ನಾವು ಹೆಜ್ಜೆಗಳನ್ನು ಇಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಾವು ಕ್ರಿಸ್ತನ ಬೆಳಕಿನಲ್ಲಿ ನಡೆಯುವಾಗ ನಮಗೆ ಸಿಗುವಂಥ ಆಶೀರ್ವಾದ ಹಾಗೂ ನಮಗೆ ಸಿಗುವಂಥ ಪ್ರತಿಫಲ ಅದು ವಿಶೇಷವಾದದೆಂಬುದನ್ನು ದೇವರ ವಾಕ್ಯ ತಿಳಿಸ್ತದೆ. ಇವತ್ತಿನ ಧ್ಯಾನದಲ್ಲಿ ನಾವು ನೋಡುವಾಗ ಕ್ರಿಸ್ತನ ಬೆಳಕಿನ ಜೀವನ ನಮ್ಮನ್ನು ಜೀವಕ್ಕೆ ನಡೆಸ್ತದೆ, ನಮ್ಮಲ್ಲಿ ಜೀವವನ್ನು ಹುಟ್ಟಿಸುವಂಥದ್ದಾಗಿದೆ. ಅಂದರೆ ನಾವು ಸಕ್ರಿಯವಾಗಿ ದೇವರ ಮಗುವಾಗಿ ನಾವು ಜೀವಿಸುವಂತೆ, ದೇವರ ಒಂದು ಸಾಕ್ಷಿಯ ಸಾಧನಗಳಾಗಿ ನಾವು ಜೀವಿಸುವಂತೆ ನಮ್ಮನ್ನು ಮಾರ್ಪಡಿಸುವಂಥದ್ದಾಗಿದೆ. ಹಾಗೆ ನಾವು ಕ್ರಿಸ್ತನ ಸಮಕ್ಷಮದಲ್ಲಿ ನಾವು ಅನಿರೀತಿಯಲ್ಲಿ ನಡೆಯುವಾಗ ನಾವು ಜೀವವುಳ್ಳವರಾಗಿ,
ಅಂದರೆ ನಾವು ಸಕ್ರಿಯವಾಗಿ ನಾವು ಕ್ರಿಸ್ತನಿಗೆ ಮೆಚ್ಚುಗೆಯಾದಂಥ ಹೆಜ್ಜೆಗಳನ್ನು ಇಡುತ್ತಾ ಆತನನ್ನು ನಾವು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ದೇವರ ವಾಕ್ಯ ಹೇಳ್ತದೆ. ಹಾಗೆ ಎರಡನೇದಾಗಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ಬೆಳಕಿನ ಜೀವನ ಅನ್ಯೋನ್ಯತೆಗೆ ಅದು ನಡೆಸುವಂಥದ್ದಾಗಿದೆ. ಅಂದರೆ ನಾವು ಯಾವಾಗ ಕ್ರಿಸ್ತನೊಟ್ಟಿಗೆ ನಾವು ನಡೆಯುವಂಥವರಾಗಿದ್ದೇವೋ ಆಗ ನಮ್ಮ ಜೀವನ ಅನ್ಯೋನ್ಯತೆ ಅಂದರೆ ದೇವರೊಂದಿಗಿನ ಅನ್ಯೋನ್ಯತೆ ಮತ್ತು ಹಾಗೆ ನಮ್ಮ ಸಹಮಾನವರೊಂದಿಗಿನ ಅನ್ಯೋನ್ಯತೆಯನ್ನು ಅದು ನಮಗೆ ಹೆಚ್ಚಿಸುವಂಥದ್ದಾಗಿದೆ. ಹಾಗಾಗಿ ನಾವೇನಂತಂದರೆ ಕ್ರಿಸ್ತನ ಬೆಳಕಿನಲ್ಲಿ ನಡೆಯುವಾಗ ನಮ್ಮ ವೈಯಕ್ತಿಕವಾದಂಥ ದೇವರೊಟ್ಟಿಗಿನ ಸಂಬಂಧ ಹಾಗೂ ನಮ್ಮ ಸಹಮಾನವರೊಟ್ಟಿಗಿನ ಸಂಬಂಧ ಅದು ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಗುವಂಥದ್ದಾಗಿದೆ. ಮಾತ್ರವಲ್ಲ, ನಾವು ಉತ್ತಮ ಒಂದು ಆ ಬಾಂಧವ್ಯ ಅನ್ಯೋನ್ಯತೆಯಲ್ಲಿ ನಾವು ಕ್ರಿಸ್ತನ ಐಕ್ಯತೆಯಲ್ಲಿ ನಾವು ಜೀವಿಸಲಿಕ್ಕೆ ಅದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗೆ ಮೂರನೇದಾಗಿ ಕ್ರಿಸ್ತನಲ್ಲಿ ಬೆಳಕಿನ ಜೀವನ ನಮ್ಮನ್ನು ಖಂಡನೆಯಿಂದ ರಕ್ಷಣೆ ಮಾಡುತ್ತದೆ, ನಮ್ಮನ್ನು ಖಂಡನೆಯಿಂದ ರಕ್ಷಿಸುವಂಥದ್ದಾಗಿದೆ. ಅಂದರೆ ನಾವು ಕ್ರಿಸ್ತನ ಬೆಳಕಿನಲ್ಲಿ ನಡೆಯುವಾಗ ನಾವು ಇತರರ ಮಾತಿಗೆ ಗುರಿಯಾಗದಂತೆ ನಾವು ನಮ್ಮನ್ನು ನಾವು ಅವಲೋಕಿಸಿಕೊಂಡವರಾಗಿ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥ ವಿವೇಚನೆ ಉಳ್ಳವರಾಗಿ ನಾವು ಮುಂದೆ ಸಾಗುವುದರ ಮೂಲಕ ನಾವೆಲ್ಲ ಖಂಡನೆಗಳಿಂದ ನಾವು ರಕ್ಷಿಸಲ್ಪಡ್ತೇವೆ. ಹಾಗೆ ಖಂಡನೆ ಇಲ್ಲದಂಥ ಒಂದು ಮಾದರಿಯ ಜೀವಿತವನ್ನು ನಾವು ಅನುಸರಿಸುವಂಥವರಾಗಿದ್ದೇವೆ. ಪೌಲನು ತಿಮೋತಿಯನಿಗೆ ಬರೆದಂಥ ಪತ್ರಿಕೆಯಲ್ಲಿ ಹೇಳುವಂತೆ, ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಆಸ್ಪದ ಕೊಡದೆ ನಡೆನುಡಿ ಕ್ರಿಯೆಗಳಲ್ಲಿ ನೀನೇ ಮಾದರಿಯಾಗಿರು ಎಂಬುದಾಗಿ ಪೌಲನು ತಿಮೋತಿಯನಿಗೆ ಹೇಳುವಂತೆ, ಇವತ್ತು ನಾವು ಕ್ರಿಸ್ತನ ಬೆಳಕಿನಲ್ಲಿ ನಡೆಯುವಾಗ ಎಲ್ಲ ಖಂಡನೆಗಳಿಂದ ಅಥವಾ ಎಲ್ಲ ಇತರರ ಒಂದು ಸಾಕ್ಷಿಯ ಜೀವಿತವಲ್ಲದಂಥ ರೀತಿಯಲ್ಲಿ ನಾವು ಜೀವಿಸಲಿಕ್ಕೆ ಅಸಾಧ್ಯವಾಗದಂತೆ ದೇವರು ನಮ್ಮನ್ನು ಆತನ ಆತ್ಮನ ಮೂಲಕವಾಗಿ ಆತನು ನಡೆಸುವ ಆತನಾಗಿದ್ದಾನೆ. ಹಾಗಾಗಿ ಇವತ್ತು ಕ್ರಿಸ್ತನಲ್ಲಿ ಬೆಳಕಿನ ಜೀವನ ಅಂದರೆ ದೇವರ ವಾಕ್ಯ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವಂಥ ಊರು ಎಂದಿಗೂ ಮರೆಯಾಗಲಿರದಾಗದು ಎಂಬುದಾಗಿ. ಯಾರು ಕೂಡ ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ಅದನ್ನು ದೀಪಸ್ತಂಭದ ಮೇಲೆ ಇಡ್ತಾರಷ್ಟೇ. ಕಾರಣ ಏನಂತಂದರೆ ಅದು ಎಲ್ಲರಿಗೂ ಅದು ಬೆಳಕನ್ನು ಕೊಡಬೇಕು, ಎಲ್ಲರಿಗೂ ಪ್ರಕಾಶವನ್ನು ಉಂಟು ಮಾಡಬೇಕೆಂಬುದಾಗಿ. ದೇವರು ಕೂಡ ಇವತ್ತು ಆತನ ಮಕ್ಕಳು, ಆತನ ಸಭೆ, ಆತನ ಹಿಂಬಾಲಕರು ಬೆಳಕಿನೋಪಾದಿಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ಶ್ರೀ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಹೇಳುವಂತೆ, ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳದೆ ಹೋದರೆ ನಾವು ಕತ್ತಲೆಯಲ್ಲೇ ಜೀವಿಸುವವರಾಗಿದ್ದೇವೆ. ಅಂದರೆ ನಮ್ಮ ಕಾರ್ಯಗಳು ಅದು ಗುಪ್ತವಾದಂಥ ರೀತಿಯಲ್ಲಿ, ಅದು ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡೆಯುವಂಥದ್ದಾಗಿದೆ. ಒಂದು ವೇಳೆ ಬೆಳಕು, ಕ್ರಿಸ್ತನ ಬೆಳಕು ನಮ್ಮಲ್ಲಿ ಬರುವಾಗ, ನಾವು ಕ್ರಿಸ್ತನ ಬೆಳಕಿನಡಿಯಲ್ಲಿ ನಾವು ನಡೆಯುವಾಗ ನಮ್ಮ ಎಲ್ಲ ಕಾರ್ಯಗಳು ಅದು ಇತರರಿಗೆ ಅದು ಸಾಕ್ಷಿಗಳಾಗಿ, ಅದು ಇತರರೊಂದಿಗೆ ಅದು ಮಾತನಾಡುವಂಥದ್ದಾಗಿದೆ, ಇತರಿಗೆ ಅದು ಮಾರ್ಗದರ್ಶನವನ್ನು ಉಂಟು ಮಾಡುವಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಪೌಲನು ತಿಳಿಸುವಂತೆ, ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನೆಂಬುದಾಗಿ. ಅಂದರೆ ಬೆಳಕಿಗೆ ಮೂಲನಾಗಿರುವಂಥ ಕ್ರಿಸ್ತನು ಆತನು ಪ್ರಕಾಶವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆ ಪ್ರಕಾಶದಡಿಯಲ್ಲಿ ನಾವು ಮುಂದೆ ಸಾಗುವಾಗ ಮಾತ್ರ ನಾವು ಕೂಡ ಆತನ ಬೆಳಕುಗಳಾಗಿ ನಾವು ಪ್ರಜ್ವಲಿಸಲಿಕ್ಕೆ ಸಾಧ್ಯ, ಇತರರನ್ನ ಮಾರ್ಗದರ್ಶಿಸಲಿಕ್ಕೆ ಸಾಧ್ಯ. ಒಂದು ವೇಳೆ ಇನ್ನೂ ಕೂಡ ನಾವು ನಿದ್ರಾವಸ್ಥೆಯಲ್ಲಿ ನಾವು ಲೋಕದ ಜಂಜಾಟದಲ್ಲಿ ನಾವು ಜೀವಿಸುವುದಾದರೆ, ಇವತ್ತು ನಮಗೆ ಸಿಕ್ಕಿರುವಂಥ ಅವಕಾಶ ನಾವು ನಮ್ಮ ನಿದ್ರೆಯನ್ನು ಬಿಟ್ಟು ಎಚ್ಚೆತ್ತುಕೊಳ್ಳುವಂಥ ಅವಕಾಶ, ನಾವು ನಮ್ಮನ್ನು ಎಚ್ಚರಿಸಿಕೊಂಡವರಾಗಿ ಕ್ರಿಸ್ತನ ಪ್ರಕಾಶದಲ್ಲಿ ನಾವು ಸೇರಿದವರಾಗಿ ನಾವು ಕೂಡ ಪ್ರಜ್ವಲಿಸುವಂಥ ವ್ಯಕ್ತಿಗಳಾಗಿ, ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ನಡೆನುಡಿ ಕ್ರಿಯೆಗಳಲ್ಲಿ ನಾವು ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟವರು. ಹಾಗಾಗಿ ಇಂಥ ಒಂದು ಧನ್ಯತೆಯ ಜೀವನ, ಕ್ರಿಸ್ತನ ಬೆಳಕಿನ ಜೀವನ, ಕ್ರಿಸ್ತನಲ್ಲಿ ಬೆಳಕಿನ ಜೀವನ ಅದು ಧನ್ಯತೆಯ ಜೀವನ. ಹಾಗಾಗಿ ಇದನ್ನು ನಾವು ಅನುಸರಣೆ ಮಾಡುತ್ತಾ ನಾವು ದೇವರಲ್ಲಿ ಆ ಒಂದು ವಿಶೇಷವಾದಂಥ ಆಶೀರ್ವಾದವನ್ನು ಹೊಂದಿದವರಾಗಿ ಇತರರಿಗೆ ನಾವು ಬೆಳಕುಗಳಾಗಿ, ಇತರ ಎದುರಿನಲ್ಲಿ ಬೆಳಕುಗಳಾಗಿ ಜೀವಿಸುವಂತೆ ದೇವರ ಆತ್ಮನು ನಮ್ಮೆಲ್ಲರಿಗೆ ತನ್ನ ವಿಶೇಷವಾದಂಥ ಸಹಾಯವನ್ನು ದಯಪಾಲಿಸಿಕೊಡಲಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ಧ್ಯಾನದ ಆದಿಯಂತೂ ನೀನು ಆಗಿದ್ದುಕೊಂಡು ನಡೆಸಿದಿ, ಅದಕ್ಕಾಗಿ ಸ್ತೋತ್ರ. ನಾವು ಬೆಳಕಿನಲ್ಲಿ ನಡೆಯುತ್ತಾ ನಿನ್ನನ್ನು ಅನುಸರಣೆ ಮಾಡುವಂತೆ, ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತೆ ಕೃಪೆ ಮಾಡಿ ನಮ್ಮೆಲ್ಲರನ್ನ, ಇದನ್ನು ಆಲಿಸುತ್ತಿರುವಂತೆಲ್ಲರನ್ನ ನೀನು ಆಶೀರ್ವದಿಸಿ ಕಾಯಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ಸ್ವಾಮಿ. ಆಮೇಲೆ.